ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಭಾನುವಾರ. ನಾನು ಭಾಗ್ಯ ನಂಜುಂಡಸ್ವಾಮಿ. ಸುದ್ದಿಗಳ ವಿವರ. ಹಸಿದ ಹೊಟ್ಟೆಗೆ ಅನ್ನ ಸಿಕ್ಕಿದರೆ ಹೊಟ್ಟೆ ತುಂಬುತ್ತದೆ. ಜ್ಞಾನದ ಹಸಿವಿಗೆ ಮೌಲ್ಯಯುತ ಶಿಕ್ಷಣ, ಸಂಸ್ಕಾರ, ಬುದ್ಧಿವಂತಿಕೆ, ತಿಳುವಳಿಕೆ ಸಿಕ್ಕಿದರೆ ಅಂತಹ ವ್ಯಕ್ತಿ ಮುಂದೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬಾಳುತ್ತಾರೆ ಎಂದು ಮೂಡುಬಿದ್ರೆಯ ಉತ್ತಮ ವಾಗ್ಮಿ ದಾಮೋದರ ಶರ್ಮಾ ತಿಳಿಸಿದರು. ಅವರು ಶನಿವಾರ ಪಟ್ಟಣದ ಡಿಸಿಎಂಸಿ ಶಾಲಾ ಆವರಣದಲ್ಲಿ ರೋಟರಿ ಕ್ಲಬ್, ಡಿಸಿಎಂಸಿ ಪ್ರೌಢಶಾಲೆ, ಶಾಲಾ ಶಿಕ್ಷಣ ಇಲಾಖೆ, ಶೃಂಗೇರಿ ಶಾರದಾ ಪೀಠ, ತಾಲೂಕು ಒಕ್ಕಲಿಗರ ಸಂಘ, ಹಳೆ ವಿದ್ಯಾರ್ಥಿ ಸಂಘದ ಆಶ್ರಯದಲ್ಲಿ ತಾಲೂಕಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ನಡೆದ ಪರೀಕ್ಷೆ ಎದುರಿಸುವುದು ಹೇಗೆ, ಸಂಸ್ಕಾರ ಸಂಸ್ಕೃತಿಯೊಂದಿಗೆ ಶಿಕ್ಷಣದ ಬಗ್ಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಉಪನ್ಯಾಸ ನೀಡಿದರು. ಅಜ್ಞಾನ, ವ್ಯಾಮೋಹ, ಕೆಟ್ಟ ನಡವಳಿಕೆಗಳಿಂದ ಹೊರಬರುವುದಕ್ಕೆ ವಿದ್ಯೆ ಎನ್ನುತ್ತಾರೆ. ನಮ್ಮ ಬುದ್ಧಿವಂತಿಕೆಯನ್ನು ಒಳ್ಳೆಯದಕ್ಕೆ ಉಪಯೋಗಿಸಬೇಕು. ಯುವ ಜನರಿಗೆ ಸುಸಂಸ್ಕೃತ ಭಾರತ ಕಟ್ಟುವ ಜವಾಬ್ದಾರಿ ಇದೆ. ನಾವು ಬೇರೆಯವರಿಗೆ ಗೌರವ ನೀಡಿದರೆ ನಮಗೆ ಆ ಗೌರವ ಮತ್ತೆ ವಾಪಸ್ಸು ಬರುತ್ತದೆ ಎಂದರು. ರೋಟರಿ 3182ರ ಉಪ ರಾಜ್ಯಪಾಲ ರಾಜಗೋಪಾಲ್ ಜೋಶಿ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ, 1905ರಲ್ಲಿ ಶಿಕಾಗೋ ನಗರದಲ್ಲಿ 4 ಜನರಿಂದ ಪ್ರೀತಿ ಹಾಗೂ ಸ್ನೇಹಕ್ಕಾಗಿ ಹುಟ್ಟಿದ ರೋಟರಿ ಸಂಸ್ಥೆಗೆ ಈಗ 120 ವರ್ಷ ತುಂಬಿದೆ. ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿದೆ. ಬಹಳ ವರ್ಷಗಳ ಹಿಂದೆ ಮಕ್ಕಳಿಗೆ ಶಾಲೆಗಳಲ್ಲಿ ಕಡಿಮೆ ಅಂಕ ಬರುತ್ತಿದ್ದರೂ ಬದುಕಲು ಕಲಿಯುತ್ತಿದ್ದರು. ಆದರೆ ಈಗಿನ ಶಿಕ್ಷಣ ದೈನಂದಿನ ಬದುಕು ಸಹ ಕಲಿಸುತ್ತಿಲ್ಲ. ಕೇವಲ ಶಿಕ್ಷಣವೇ ಜೀವನವಲ್ಲ ಎಂದು ಅಭಿಪ್ರಾಯಪಟ್ಟರು. ರೋಟರಿ ನಿಯೋಜಿತ ಅಧ್ಯಕ್ಷ ಪಿಎಸ್ ವಿದ್ಯಾನಂದ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಶಬನಾ ಅಂಜುಮ್ ಮಾತನಾಡಿದರು. ಸಭೆಯ ಅಧ್ಯಕ್ಷತೆಯನ್ನು ರೋಟರಿ ಸಂಸ್ಥೆ ಅಧ್ಯಕ್ಷ ಕಣಿವೆ ವಿನಯ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗ ಭದ್ರಾ ಕಾಡಾ ನಿಗಮದ ಅಧ್ಯಕ್ಷ ಡಾಕ್ಟರ್ ಕೆಪಿ ಅಂಶುಮಂತ್, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಲ್ಎಂ ಸತೀಶ್, ಕಾರ್ಯದರ್ಶಿ ಎಸ್ಎಸ್ ಶಾಂತಕುಮಾರ್, ಖಜಾಂಚಿ ಕಟಗಳಲ್ಲಿ ಲೋಕೇಶ್, ಸಹ ಕಾರ್ಯದರ್ಶಿ ಪಿಕೆ ಬಸವರಾಜ್, ಪ್ರಾಂಶುಪಾಲೆ ಪದ್ಮಾ ರಮೇಶ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ರಕ್ಷಿತ್, ಶಾಲಾ ಮುಖ್ಯೋಪಾಧ್ಯಾಯಿನಿ ಲೆವಿನಾ ಜೂಲಿಯಾನಾ ಡಿಕೋಸ್ಟಾ, ಶಿಕ್ಷಣ ಸಂಯೋಜಕಿ ತೃಪ್ತಿ ಅಮರ್ ಇದ್ದರು. ಇದೇ ಸಂದರ್ಭದಲ್ಲಿ ಎನ್ಆರ್ ದಾಮೋದರ ಶರ್ಮಾ ಹಾಗೂ ರಾಜಗೋಪಾಲ್ ಜೋಶಿ ಅವರನ್ನು ಸನ್ಮಾನಿಸಲಾಯಿತು. ಮಧುರಾ ಮಂಜುನಾಥ್ ಸ್ವಾಗತಿಸಿದರು. ಈ ಕಾರ್ಯಕ್ರಮದ ಸಮಾರಂಭದ ವೇದಿಕೆಯ ಅಧ್ಯಕ್ಷರಾಗಿರುವಂಥ ಎನ್ಆರ್ಪುರ ರೋಟರಿ ಸಂಸ್ಥೆಯ ಅಧ್ಯಕ್ಷರು, ಅವ್ರ ಮೇಲೆ ಪ್ರೀತಿ ಇದೆ, ಆದ್ದರಿಂದ ಅವರ ಪಾಠಗಳು ಸುಖ ಅಂತ ಅದು ಬಿಟ್ಟರೆ ಶಾಲೆಗೆ ಹೋಗಬೇಕಿದ್ದರೆಲ್ಲ ಇನ್ಯಾವುದೋ ಮೊಬೈಲ್ ಇಟ್ಕೊಂಡು ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಂತ ಮಾಡ್ತಾ ರೀಲ್ಸ್ ಮಾಡ್ತಾ ಕೂತು ಇನ್ನಾಳು ಹೇಳಿದ್ರಲ್ಲ 87 ದಿವಸ ಇದೆ ಅಂತ, ಇನ್ನೇನು ರಾತ್ರಿ ಹಗಲು ನಿದ್ದೆ ಬಿಟ್ಟು ಪುಸ್ತಕ ಪುಟ ತೆಗೆದಿದ್ರೆ ಯಾವ ಪ್ರಯೋಜನಕ್ಕೂ. ಹಾಗೆ ತಾನು ಬದುಕಿನಲ್ಲಿ ಏನ್ ಮಾಡಿದ್ದೇನೆ, ಏನು ಸಾರ್ಥಕತೆ ಆಯ್ತು, ಮುಂದಕ್ಕೆ ಏನ್ ಮಾಡಬೇಕು ಅನ್ನೋದನ್ನು ಯೋಚಿಸಬೇಕು. ಇವತ್ತಲ್ಲಿ ಹಿರಿಯರು ಕೂತಿದಾರಲ್ಲ, ನಿಮ್ಮ ಮುಂದೆ ವೇದಿಕೆಯಲ್ಲಿ ಇದ್ರಲ್ಲ ಹಿರಿಯರೆಲ್ಲ, ಅವರೆಲ್ಲ ಏನು ಎಂಬುದನ್ನ ಬದುಕಿನಲ್ಲಿ ದುಡಿದು 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 ನಮ್ಮ ಬದುಕು ಹೇಗಿತ್ತು, ಇವತ್ತಿನ ಮಕ್ಕಳು ಹೇಗೆ ಬೆಳೆಯಬೇಕು ಅಂತ ಯೋಚನೆ. ಈ ಕಾರ್ಯಕ್ರಮದ ಸಮಾರಂಭದ ವೇದಿಕೆಯ ಅಧ್ಯಕ್ಷರಾಗಿರುವಂಥ ಎನ್ಆರ್ಪುರ ರೋಟರಿ ಸಂಸ್ಥೆಯ ಅಧ್ಯಕ್ಷರು. ಯಾವುದೇ ಅಗ್ನಿ ಅನಾಹುತವಾದಲ್ಲಿ ಅಗ್ನಿಶಾಮಕ ದಳದವರು ತುರ್ತಾಗಿ ಬಂದು ಬೆಂಕಿ ನಂದಿಸುವ ಕೆಲಸ ಮಾಡುತ್ತಾರೆ ಎಂದು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆ ಅಧ್ಯಕ್ಷ ಎಸ್ಎಸ್ ಜಗದೀಶ್ ಪ್ರಶಂಸೆ ವ್ಯಕ್ತಪಡಿಸಿದರು. ಅವರು ಶನಿವಾರ ಮೆಣಸೂರು ಮೌಂಟ್ ಕಾರ್ಮೆಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆ, ಮೌಂಟ್ ಕಾರ್ಮೆಲ್ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ನಡೆದ ಅಗ್ನಿಶಾಮಕ ಇಲಾಖೆಯಿಂದ ಮಾಹಿತಿ ಹಾಗೂ ಪ್ರಾತ್ಯಕ್ಷಿತೆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಅನೇಕ ಸಂದರ್ಭದಲ್ಲಿ ಎತ್ತರದ ಕಟ್ಟಡದ ಮೇಲೆ ಬೆಂಕಿ ಬಿದ್ದಾಗ ಅಗ್ನಿಶಾಮಕ ದಳದವರು ತಮ್ಮ ಜೀವದ ಹಂಗು ತೊರೆದು ಬೆಂಕಿ ನಂದಿಸುತ್ತಾರೆ. ಬೇಸಿಗೆ ಸಮಯದಲ್ಲಿ ಕಾಡಿಗೆ ಬೆಂಕಿ ಬಿದ್ದಾಗ ಅಗ್ನಿಶಾಮಕ ದಳದ ಇಂಜಿನ್ ಕಾಡಿಗೆ ಹೋಗಲು ಸಾಧ್ಯವಾಗುವುದಿಲ್ಲ. ಆಗ ಸಿಲಿಂಡರ್ ಹಿಡಿದುಕೊಂಡು ಕಾಡಿಗೆ ಹೋಗಿ ಬೆಂಕಿ ನಂದಿಸುವುದನ್ನು ಸಹ ಕಂಡಿದ್ದೇವೆ ಎಂದರು. ಅಗ್ನಿಶಾಮಕ ದಳದ ಪ್ರಮುಖ ಅಗ್ನಿಶಾಮಕ್ ಸಂತೋಷ್ ಕುಮಾರ್ ಮಾಹಿತಿ ನೀಡಿ, ಕೊಠಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸೋರುತ್ತಿದ್ದರೆ ತಕ್ಷಣ ಕಿಟಕಿ ಬಾಗಿಲು ತೆರೆಯಬೇಕು. ಲೈಟ್ ಆಫ್ ಅಥವಾ ಆನ್ ಆಗಿದ್ದರೆ ಯಥಾಸ್ಥಿತಿ ಇಡಬೇಕು. ಮೊಬೈಲ್ ಟಾರ್ಚ್ ಆನ್ ಮಾಡಬಾರದು. ಮನೆ, ಕಟ್ಟಡ, ವಾಹನಕ್ಕೆ ಬೆಂಕಿ ಬಿದ್ದರೆ ಮರಳು, ನೀರು ಹಾಕಿ ನಂದಿಸುವ ಪ್ರಯತ್ನ ಮಾಡಬಹುದು. ತಕ್ಷಣ ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿ ತಿಳಿಸಬಹುದು. ಈ ಬಗ್ಗೆ ಪ್ರಾತ್ಯಕ್ಷಿತೆ ಮಾಡಿ ತೋರಿಸುತ್ತೇವೆ ಎಂದರು.
ಆರೋಗ್ಯ ಇಲಾಖೆಯ ತಾಲೂಕು ಸಾಂಕ್ರಾಮಿಕ ರೋಗಶಾಸ್ತ್ರಜ್ಞ ಡಾಕ್ಟರ್ ಆಕಾಶ್ ಮಂಗನ ಕಾಯಿಲೆ ಬಗ್ಗೆ ವಿವರಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ಮೌಂಟ್ ಕಾರ್ಮೆಲ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ಸಿಸ್ಟರ್ ಶುಭಾ ವಹಿಸಿದ್ದರು. ಸಭೆಯಲ್ಲಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಸದಸ್ಯರುಗಳಾದ ಕುಮಾರ ಶೆಟ್ಟಿ, ಲಕ್ಷ್ಮೀಶ, HD ಧನಂಜಯ್, ಅಗ್ನಿಶಾಮಕ ದಳದ ಠಾಣಾಧಿಕಾರಿ ದೇವೇಂದ್ರ ನಾಯಕ್, ಚಾಲಕ ತಂತ್ರಜ್ಞ ಕುಮಾರ್ ನಾಯಕ್, ಸಿಬ್ಬಂದಿಗಳಾದ ನವೀನ್, ರಾಘವೇಂದ್ರ, ಶಿವಾನಂದ್, ಸಂದೀಪ್ ಇದ್ದರು. ಇದೇ ಸಂದರ್ಭದಲ್ಲಿ ಸೀನಿಯರ್ ಚೇಂಬರ್ ವತಿಯಿಂದ ಅಗ್ನಿಶಾಮಕ ದಳದ ಚಾಲಕ ತಂತ್ರಜ್ಞ ಕುಮಾರ್ ನಾಯಕ್ ಅವರನ್ನು ಸನ್ಮಾನಿಸಲಾಯಿತು. ಕಾಲೇಜಿನ ಉಪನ್ಯಾಸಕಿ ನಂದಿನಿ ಆಲಂದೂರು ಸ್ವಾಗತಿಸಿದರು. ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ದರ್ಶನ್ ಕಾರ್ಯಕ್ರಮ ನಿರೂಪಿಸಿದರು. ನಂತರ ಅಗ್ನಿಶಾಮಕ ದಳದವರು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬೆಂಕಿ ಬಿದ್ದಾಗ ನಡೆಸುವ ಕಾರ್ಯಾಚರಣೆ ಬಗ್ಗೆ ಪ್ರಾತ್ಯಕ್ಷತೆಯೊಂದಿಗೆ ವಿವರಿಸಿದರು. Sir, what is this? ಜನವರಿ 4ರಂದು ಶೃಂಗೇರಿಯಲ್ಲಿ ನಡೆಯುವ ಅಖಿಲ ಭಾರತ ಚುಟುಕು ಸಾಹಿತ್ಯ ಸಮ್ಮೇಳನದಲ್ಲಿ ನೀಡುವ ಚುಟುಕು ಸಿರಿ ಪ್ರಶಸ್ತಿಗೆ ನರಸಿಂಹರಾಜಪುರ ಪಟ್ಟಣದ ವೈದ್ಯರಾದ ಡಾಕ್ಟರ್ ಸುರೇಶ್ ಕುಮಾರ್ ಆಯ್ಕೆಯಾಗಿದ್ದಾರೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣೇಶ್ ತಿಳಿಸಿದ್ದಾರೆ. ವೃತ್ತಿಯಲ್ಲಿ ವೈದ್ಯರಾದ ಡಾಕ್ಟರ್ ಸುರೇಶ್ ಕುಮಾರ್ ಹವ್ಯಾಸಿಯಾಗಿ ಹಲವಾರು ಚುಟುಕುಗಳನ್ನು ಸುಂದರವಾಗಿ ಅರ್ಥಪೂರ್ಣವಾಗಿ ರಚಿಸಿದ್ದಾರೆ. ಇದನ್ನು ಗುರುತಿಸಿ ಅಖಿಲ ಭಾರತ ಚುಟುಕು ಸಾಹಿತ್ಯ ಸಮ್ಮೇಳನದಲ್ಲಿ ಚುಟುಕು ಸಿರಿ ಪ್ರಶಸ್ತಿ ನೀಡಲಾಗುತ್ತದೆ ಎಂದವರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ವಂದನೆಗಳು.